ನಮಸ್ಕಾರ. ನಾನು ಗುರುಪ್ರಸಾದ್ ತುಂಬಸೋಗೆ. ಕೊಡಗಿನ ದುಬಾರೆ ಶಿಬಿರದಲ್ಲಿ ನಡೆದ ದುರ್ಘಟನೆಯಿಂದ ಎಚ್ಚೆತ್ತ ಸರ್ಕಾರ ಸಾಕಾಣೆ ಶಿಬಿರಗಳಿಗೆ ನೂತನ ನಿಯಮಾವಳಿಗಳನ್ನು ರೂಪಿಸಿ ಆದೇಶ ಹೊರಡಿಸಿದೆ. ಅದರಲ್ಲಿ ಪ್ರಮುಖ 10 ನಿಯಮಾವಳಿಗಳು ಹೀಗಿವೆ. 1. ಶಿಬಿರಗಳಿಗೆ ಭೇಟಿ ನೀಡುವವರಿಗೆ ಆನೆಗಳನ್ನು ಮುಟ್ಟಲು ಇಲ್ಲವೇ ಸಂಪರ್ಕಕ್ಕೆ ಹೋಗಲು ಅವಕಾಶ ಇರುವುದಿಲ್ಲ. ಆಹಾರ ನೀಡುವುದು, ಸ್ನಾನ ಮಾಡಿಸುವುದು, ಸೆಲ್ಫಿ ತೆಗೆದುಕೊಳ್ಳುವುದು, ಹತ್ತಿರದಲ್ಲಿ ನಿಲ್ಲುವುದನ್ನು ನಿಷೇಧಿಸಲಾಗಿದೆ. 2. ಆನೆ ಶಿಬಿರಗಳಲ್ಲಿ 3 ವಲಯಗಳನ್ನು ಗುರುತಿಸಲಾಗಿದೆ. ಶಿಬಿರಗಳಿಗೆ ಆಗಮಿಸುವವರು ಬ್ಯಾರಿಕೇಡ್ ಹಿಂದೆ ಇರುವ ಹಸಿರು ವಲಯದಲ್ಲಿ ಮಾತ್ರ ಇರಬೇಕು. ಕೆಂಪು ವಲಯಕ್ಕೆ ಯಾವುದೇ ಕಾರಣಕ್ಕೂ ಪ್ರವೇಶ ಮಾಡುವ ಹಾಗಿಲ್ಲ. ಕೇಸರಿ ನಿಯಂತ್ರಿತ ಸಿಬ್ಬಂದಿ ವಲಯಕ್ಕೂ ಪ್ರವೇಶಿಸಲು ಅವಕಾಶವಿಲ್ಲ. 3. ಸಾಕಾಣೆ ಹಾಗೂ ಪ್ರವಾಸಿಗರ ನಡುವಿನ ಅಂತರವೇ ಮೊದಲ ಸುರಕ್ಷತಾ ಕ್ರಮವಾಗಿದೆ. ಸ್ಥಳದ ಅಪಾಯದ ಆಧಾರದ ಮೇಲೆ ಸ್ಥಳೀಯ ಉಪ ಸಂರಕ್ಷಣಾಧಿಕಾರಿ ನಿರ್ಧರಿಸುವ ಕನಿಷ್ಠ ಸುರಕ್ಷತಾ ವೀಕ್ಷಣಾ ಅಂತರವನ್ನು ಕಡ್ಡಾಯವಾಗಿ ಕಾಯ್ದುಕೊಳ್ಳಬೇಕು. ಕನಿಷ್ಠ 10 ಮೀಟರ್ ಅಂತರವನ್ನಾದರೂ ಕಾಪಾಡಿಕೊಳ್ಳಬೇಕು. 4. ಯಾವುದೇ ಶಿಬಿರದಲ್ಲಿ 10ಕ್ಕಿಂತ ಹೆಚ್ಚು ಆನೆಗಳನ್ನು ಸಾರ್ವಜನಿಕ ವೀಕ್ಷಣೆಗೆ ಬಿಡಬಾರದು. ಹಸಿರು ವಲಯವನ್ನು ಮಾತ್ರವೇ ಸಾಕಾಣೆಗಳ ವೀಕ್ಷಣೆಗೆ ಪರಿಗಣಿಸಬೇಕು. ಶಿಬಿರದ ವಿನ್ಯಾಸ, ಸಿಬ್ಬಂದಿ ಸಾಮರ್ಥ್ಯ ಮತ್ತು ಅಪಾಯದ ಆಧಾರದ ಮೇಲೆ ಆನೆಗಳ ಸಂಖ್ಯೆಯನ್ನು ನಿಗದಿಪಡಿಸಬೇಕು. ಮದವೇರಿದ ಸ್ಥಿತಿಯಲ್ಲಿರುವ, ಅದರ ಲಕ್ಷಣ ಇರುವ, ಆಕ್ರಮಣಕಾರಿ ಮತ್ತು ಗಾಯಗೊಂಡ, ಅನಾರೋಗ್ಯ ಇರುವ, ಒತ್ತಡಕ್ಕೆ ಒಳಗಾಗುವ, ಹೊಸದಾಗಿ ಸೆರೆ ಹಿಡಿಯಲಾದ, ಆದೇಶ ಪಾಲಿಸದ ಆನೆಗಳನ್ನು ವೀಕ್ಷಣೆಗೆ ಬಿಡಬಾರದು. 6 ತಿಂಗಳಿಗಿಂತ ಕಡಿಮೆ ವಯಸ್ಸಿನ ಮರಿ ಹೊಂದಿರುವ ತಾಯಿಯನ್ನು ವೀಕ್ಷಣೆಗೆ ಬಿಡಬಾರದು. 6. ಭೇಟಿದಾರರ ಪ್ರವೇಶಕ್ಕೆ ಮುನ್ನ ಹಸಿರು, ಕೆಂಪು, ಕೇಸರಿ ವಲಯದ ಮಾಹಿತಿಯನ್ನು ನೀಡಬೇಕು. ಪ್ರತಿ ಆನೆಯನ್ನು ದೂರದಲ್ಲಿಯೇ ಇರಿಸಬೇಕು. 7. ಸ್ನಾನ ಮಾಡಿಸುವುದು ಅಪಾಯದ ಕಾರ್ಯಾಚರಣೆ ಚಟುವಟಿಕೆಯಾಗಿರುವುದರಿಂದ ಪ್ರವಾಸಿಗರು ಸುರಕ್ಷತಾ ಹಸಿರು ವಲಯದ ಮತ್ತು ಎತ್ತರ ವಲಯದಿಂದ ಮಾತ್ರ ವೀಕ್ಷಿಸಬೇಕು. ನದಿಗೆ ಅಥವಾ ಸ್ನಾನದ ವಲಯಕ್ಕೆ ಪ್ರವೇಶಿಸಲು ಅವಕಾಶ ಮಾಡಿಕೊಡಬಾರದು. 8. CCTV ಮೇಲ್ವಿಚಾರಣೆ ಎಲ್ಲ ಪ್ರಮುಖ ಪ್ರವೇಶಗಳನ್ನು ಒಳಗೊಂಡಿರಬೇಕು. ಇದು ಶಿಬಿರದ ನಿಯಂತ್ರಣಾ ಕೊಠಡಿ ಮತ್ತು ಮೇಲ್ವಿಚಾರಣಾ ಕೇಂದ್ರದೊಂದಿಗೆ ಸಂಪರ್ಕ ಹೊಂದಿರಬೇಕು. 9. ದೈನಂದಿನ ಕಾರ್ಯನಿರ್ವಹಣಾ, ತಪಾಸಣಾ ಹಾಗೂ ಘಟನೆಯ ದೃಶ್ಯಾವಳಿಗಳನ್ನು ಕಡ್ಡಾಯವಾಗಿ ಸಂರಕ್ಷಿಸಬೇಕು. 10. ಆನೆಯ ನಡವಳಿಕೆ, ಜನಸಂದಣಿಯ ನಿಯಂತ್ರಣ, ಸಿಬ್ಬಂದಿಯ ಲಭ್ಯತೆ, ಹವಾಮಾನ, ನದಿಯ ಸುರಕ್ಷತೆ, CCTV ಕಂಟ್ರೋಲ್ ರೂಮ್ ಸಿದ್ಧತೆ, ಸಂವಹನ, ತಡೆಬೇಲಿ ಬಲ, ತುರ್ತು ಮಾರ್ಗಗಳನ್ನು ರೂಪಿಸಿ ಸಾರ್ವಜನಿಕ ಚಟುವಟಿಕೆಯನ್ನು ತಕ್ಷಣವೇ ನಿಲ್ಲಿಸಬೇಕು. ರಾಜ್ಯದ 10 ಶಿಬಿರಗಳಲ್ಲಿ ಒಟ್ಟು 114 ಆನೆಗಳಿದ್ದು, ಇದು ದೇಶದಲ್ಲಿ ಅತಿ ಹೆಚ್ಚು. ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಶಿಬಿರಗಳಿದ್ದು, ದುಬಾರೆ, ಹಾರಂಗಿ, ಮತ್ತಿಗೋಡು, ಸಕ್ರೆಬೈಲು ಮತ್ತು ದಾಂಡೇಲಿಯ ಪನ್ಸೋಲಿಯ ಪ್ರವಾಸಿಗರಿಗೆ ಅವಕಾಶವಿದೆ. ಬಳ್ಳೆ, ಭೀಮನಕಟ್ಟೆ, ದೊಡ್ಡ ಹರ್ವೆ, ಬೋದಿಪಡ್ಗ ಶಿಬಿರಗಳಲ್ಲಿ ಪ್ರವೇಶವಿಲ್ಲ. ಆದರೆ ಆನೆ ಕ್ಯಾಂಪ್ಗಳಲ್ಲಿ ಪ್ರವಾಸಿಗರ ವೀಕ್ಷಣೆಗೆ ಯಾವಾಗ ಅವಕಾಶ ಎಂದು ಇನ್ನೂ ತಿಳಿದು ಬಂದಿಲ್ಲ. ಸಾರ್ವಜನಿಕರಲ್ಲಿ ಅರಣ್ಯ ಇಲಾಖೆಯ ಮನವಿ ಏನೆಂದರೆ, ಸಾಕಾನೆಗಳು ತರಬೇತಿ ಪಡೆದಿದ್ದರೂ ಮೂಲತಃ ಕಾಡು ಪ್ರಾಣಿಗಳಾಗಿವೆ. ಅವುಗಳ ಹಠಾತ್ ಚಲನೆ ಗಂಭೀರ ಗಾಯಗಳಿಗೆ ಕಾರಣವಾಗಬಹುದು. ಪ್ರವಾಸಿಗರು ಬ್ಯಾರಿಕೇಡ್ನಿಂದ ಹಿಂದೆ ಸುರಕ್ಷಿತವಾಗಿರಬೇಕು. ಸಾಕಾನೆಗಳನ್ನು ಮುಟ್ಟುವುದು, ಆಹಾರ ನೀಡಲು ಮುಂದಾಗುವುದು, ಕಿರಿಕಿರಿ ಮಾಡುವುದು, ಕೂಗುವುದು, ಸ್ನಾನ ಮಾಡಿಸಲು ಮುಂದಾಗುವುದು, ಸೆಲ್ಫಿ ತೆಗೆದುಕೊಳ್ಳುವುದನ್ನು ನಿಷೇಧಿಸಲಾಗಿದೆ. ಈಗಾಗಲೇ ತಿಳಿಸಿರುವ ನಿಷೇಧಿತ ಪ್ರದೇಶದಲ್ಲಿ ಪ್ರವೇಶಿಸಬೇಡಿ. ಅರಣ್ಯ ಸಿಬ್ಬಂದಿ ಸೂಚನೆ ಪಾಲಿಸಿ ಎಂದು ಅರಣ್ಯಾಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ.